ನೋಡಿ ಫ್ರೆಂಡ್ಸ್, ಇವಾಗ ಟ್ರಿಪ್ಪು 0 ಮಾಡಿದೀವಿ. ಇವಾಗ ಹೋಗ್ತಾ ಇರೋದು ಕುಣಿಕಲ್ ಆಂಜನೇಯ ದೇವಸ್ಥಾನಕ್ಕೆ. ನಮಸ್ಕಾರ ಗೋಳೂರು. ನಾಗವಲಿ ಜನಗಳೆಲ್ಲ ರೆಸ್ಟ್ ತಗೊಂತವ್ರೆ, ಯಾರು ಕಣ್ಗೆ ಕಾಣ್ತಾ ಇಲ್ಲ ರೋಡಲ್ಲಿ. ಇವು ರೈತರುಗಳಿಗೆ ಎತ್ತುಗಳಲ್ಲ, ಕಾಮಧೇನು ಇದ್ದಂಗೆ, ಎಂತ ಕಷ್ಟ ಕಾಲದಲ್ಲೂ ಕೈ ಹಿಡಿತವೆ. ಹಂಗು ಇಷ್ಟು ದೂರ ಬಂದ್ಮೇಲೆ ದೇವಸ್ಥಾನ ಕಾಣಿಸ್ತಪ್ಪ. ಏನ್ ಗುರು, ನೀರಿಷ್ಟು ತಣ್ಣಗೈತೆ, ಫುಲ್ ನೀರ್ ಕೊರೀತಾ ವಯಸ್ ಕೊರ್ದಂಗೆ. ಇನ್ನ ದೇವಸ್ಥಾನದ ಕೆಲಸ ಇನ್ನ ಕನ್ಸ್ಟ್ರಕ್ಷನ್ ಆಗ್ತಾ ಐತೆ. ಶ್ರೀ ಕ್ಷೇತ್ರಕ್ಕೆ ಸ್ವಾಗತ ಸುಸ್ವಾಗತ. ಇಲ್ಲಿ ಬರೋ ಜನಗಳು ನಿಮ್ಗೆ ಒಳ್ಳೆದಾಗಲಿಗೋಸ್ಕರ ನಾವು ಪೂಜೆ ವಿಧಾನಗಳನ್ನು ಹೇಳ್ತೀವಿ. ಮಾಡೋದು ಬಿಡೋದು ಅವ್ರು ಬಿಟ್ಟಿರುತ್ತೆ. ಅದಾಯ್ತಾ? ಈ ಕ್ಷೇತ್ರದಲ್ಲಿ ಏನೇ ಕೊಟ್ಟರು ಮೇನ್ ಭಗವಂತನಿಗೆ ಪೂಜೆ. ಇಲ್ಲಿ ಫೋಟೋ ವಿಡಿಯೋಗಳು ಏನೂ ತೆಗಿಯಂಗಿಲ್ಲ, ನಿಮಗೆ ಕಾಣಿಸ್ತಾ ಇದೆ ಬೋರ್ಡು. ಹಂಗು ನಮ್ಮ ಜನಗಳು ನೋಡ್ಲಿ ಅಂತ ತೆಗಿತಾ ಇದ್ದೀನಿ ಅಷ್ಟೇ. ಬೇರೆ ಗಳನ್ನೆಲ್ಲ ದೇವಸ್ಥಾನದ ಹಿಂದೆ, ಗುಡಿ ಹಿಂದೆ ಅಂಟಿಸಿದ್ರೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಏನ್ ಗೊತ್ತಾ ಗುರು, ಎಲ್ಲೇ ಬೇರೆ ಕಡೆ ಊಟ ಮಾಡಿದ್ರು ದೇವಸ್ಥಾನದಲ್ಲಿ ದಾಸೋಹದಲ್ಲಿ ಊಟ ಮಾಡಿದಾಗ ಸಿಗುತ್ತಲ್ಲ ತೃಪ್ತಿ, ಆ ಏನೇ ಊಟ ತಿಂದ್ರು ಹೊರಗಡೆ ಸಿಗೋದಿಲ್ಲ. ಅಂದ್ರೆ ಗೋಶಾಲೆ ನೋಡೋಣ. ಗೋಶಾಲೆಯಲ್ಲಿ ಏನೇ ಅಂದ್ರೆ 2 ಶ್ವಾನಗಳು ಮಲಿಕೊಂಡಿವೆ, ಚಿಕ್ಕ ಸಣ್ಣ ಕರುಗಳಿದೆ. ನೋಡಕ್ ಇದೊಂಥರ ಚಂದ ಗುರು. ಎತ್ತಿಗೂ ನೋಡು ಗುರು, ಕೊಂಬೆ ಹೆಂಗಿದೆ, ಆಯ್ದ್ರೆ ಒಂದು ಸರಿ ಹೊರಟೋಗ್ಬಿಡುತ್ತೆ. ಹುಷಾರಾಗಿ ಮೇಂಟೈನ್ ಮಾಡ್ಬೇಕಿದೆಲ್ಲ, ಹ್ಯಾಂಡ್ಲ್ ಮಾಡ್ಬೇಕಂದ್ರೆ. ಏನಪ್ಪಾ ಅಂದ್ರೆ ನಮ್ಮ ಕುಣಿಗಲ್ನಲ್ಲಿರೋದೇ ಇದೊಂದೇ ವಿಶ್ವದ 161 ಅಡಿಯ ಪಂಚಮುಖಿ ಆಂಜನೇಯ ಅಂತಾನೆ ಹೇಳ್ಬೋದು. ನೋಡಕ್ಕೆ ಮಾತ್ರ ಸಖತ್ತಾಗಿದೆ ಗುರು.